ಕಥೆ ಚಾನಲ್ಗೆ ಸ್ವಾಗತ. ಗಂಗಾ ಸ್ನಾನ ತುಂಗಪಾನ ಮಾಡಿದ್ದಲ್ಲಿ ಜನ್ಮ ಪಾವನವಾಗುತ್ತದೆ, ಮಾಡಿದ ಪಾಪ ನಾಶವಾಗುತ್ತದೆ ಅನ್ನೋ ನಂಬಿಕೆ ಇದೆ. ಯಾಕಂದರೆ ಈ ನದಿಗಳು ಅಷ್ಟು ಪವಿತ್ರವಾಗಿದೆ. ಹಾಗಾದರೆ ನಿಜವಾಗ್ಲೂ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪಾಪ ನಾಶವಾಗುತ್ತಾ ಇಲ್ಲವಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯೋಣ. ಒಮ್ಮೆ ಓರ್ವ ಋಷಿಮುನಿ ಹೀಗೆ ಯೋಚಿಸತೊಡಗಿದರು. ಎಲ್ಲ ಪಾಪಿಗಳು ಗಂಗೆಯಲ್ಲಿ ಸ್ನಾನ ಮಾಡುತ್ತಾರೆ, ಹಾಗಾಗಿ ಪಾಪಗಳೆಲ್ಲ ಗಂಗೆಯಲ್ಲಿ ಸೇರುತ್ತದೆ. ಹಾಗಾದರೆ ಗಂಗೆಯು ಪಾಪಿಯಾಗುತ್ತಾಳಾ ಅಂತ ಯೋಚಿಸತೊಡಗಿದರು. ಇದಕ್ಕೆ ಉತ್ತರ ಪಡೆಯಬೇಕು ಎಂದು ಋಷಿಗಳು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡುತ್ತಾರೆ. ಬ್ರಹ್ಮ ಪ್ರತ್ಯಕ್ಷನಾಗಿ ತನ್ನನ್ನು ನೆನಪಿಸಿಕೊಳ್ಳಲು ಕಾರಣವೇನು ಎಂದು ಕೇಳುತ್ತಾರೆ. ಆಗ ಋಷಿಗಳು, ಪಾಪ ಕಳೆಯಲು ಗಂಗೆಯಲ್ಲಿ ಎಲ್ಲರೂ ಸ್ನಾನ ಮಾಡುತ್ತಾರೆ, ಹಾಗಾಗಿ ಗಂಗೆಯಲ್ಲಿ ಎಲ್ಲ ಪಾಪ ಹೋಗುತ್ತದೆ. ಹಾಗಾದರೆ ಗಂಗೆಯು ಪಾಪಿಯಾ ಎಂದು ಕೇಳುತ್ತಾರೆ. ಆಗ ಬ್ರಹ್ಮದೇವ, ಇದನ್ನು ಗಂಗೆಯಲ್ಲಿಯೇ ಕೇಳೋಣ ಬಾ ಎನ್ನುತ್ತಾರೆ. ಇಬ್ಬರು ಗಂಗೆಯಲ್ಲಿ ಈ ಬಗ್ಗೆ ಕೇಳಿದಾಗ, ನಾನೇಕೆ ಪಾಪಿಯಾಗುತ್ತೇನೆ, ನಾನು ಆ ನೀರನ್ನೆಲ್ಲ ಸಮುದ್ರಕ್ಕೆ ಸೇರಿಸುತ್ತೇನೆ ಎನ್ನುತ್ತಾಳೆ. ಬ್ರಹ್ಮ ಮತ್ತು ಋಷಿ ಸೇರಿ ಸಾಗರ ದೇವನಲ್ಲಿ ಹೋಗಿ, ಗಂಗೆಯ ಪಾಪದ ನೀರೆಲ್ಲ ನಿಮ್ಮ ಬಳಿ ಸೇರುತ್ತದೆ, ಹಾಗಾದರೆ ನೀವು ಪಾಪಿಯಾ ಎಂದು ಕೇಳುತ್ತಾರೆ. ಆಗ ಸಾಗರ ದೇವ ಹೇಳುತ್ತಾನೆ, ನಾನೇಕೆ ಪಾಪಿಯಾಗಲಿ, ನಾನು ಆ ನೀರನ್ನೆಲ್ಲ ಮೋಡದ ಬಳಿ ಕಳುಹಿಸುತ್ತೇನೆ ಎನ್ನುತ್ತಾರೆ. ಮೋಡದ ಬಳಿಯೂ ಈ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರಿಸಿದ ಮೋಡ, ನನ್ನ ಬಳಿ ಇರುವ ನೀರು ಮಳೆಯಾಗಿ ಮನುಷ್ಯನ ಬಳಿ ಹೋಗುತ್ತದೆ. ಆ ಮಳೆಯಿಂದ ಮನುಷ್ಯ ಅನ್ನವನ್ನು ಬೆಳೆಯುತ್ತಾನೆ. ಆ ಅನ್ನವನ್ನು ಸರಿಯಾದ ಸಮಯದಲ್ಲಿ ತಿನ್ನುವವನು, ಸರಿಯಾದ ರೀತಿಯಲ್ಲಿ ತಿನ್ನುವವನು ಉತ್ತಮನಾಗಿರುತ್ತಾನೆ. ಸರಿಯಾದ ಸಮಯದಲ್ಲಿ ಅನ್ನ ಉಣ್ಣದೆ ಸರಿಯಾದ ರೀತಿಯಲ್ಲಿ ಅನ್ನ ಉಣ್ಣದವ ಪಾಪಿಯಾಗುತ್ತಾನೆ. ಸರಿಯಾದ ಸಮಯ ಅಂದರೆ ಶಾಂತವಾಗಿರುವ, ನೆಮ್ಮದಿಯಿಂದಿರುವ ಸಮಯ. ಸರಿಯಾದ ರೀತಿ ಎಂದರೆ ನಿಯತ್ತಾಗಿ ದುಡಿದ ಹಣದಿಂದ ಖರೀದಿಸಿ ತಿನ್ನುವ ಅನ್ನ. ಹಾಗಾಗಿ ಅನ್ನ ಉಣ್ಣುವಾಗ ಕೋಪ ಮಾಡದೆ, ಯಾರ ಬಗ್ಗೆಯೂ ಮನಸ್ಸಿನಲ್ಲಿ ಅಸೂಯೆ ಇರದೆ ಊಟ ಮಾಡಬೇಕು. ಆ ಅನ್ನವನ್ನು ನಿಯತ್ತಾಗಿ ಸಂಪಾದಿಸಿದ ಹಣದಿಂದ ಕೊಂಡುಕೊಂಡದ್ದಾಗಿರಬೇಕು. ಹಾಗಾಗಿ ಗಂಗೆಯಲ್ಲಿ ಸ್ನಾನ ಮಾಡಿದರಷ್ಟೇ ಪಾಪ ನಾಶವಾಗುವುದಿಲ್ಲ. ನಾವು ನಡೆಸುವ ಜೀವನ ಉತ್ತಮವಾಗಿ ನ್ಯಾಯಯುತವಾಗಿದ್ದರೆ ಕೂಡ ಪಾಪನಾಶವಾಗುತ್ತೆ. ಧನ್ಯವಾದಗಳು.